ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ಆ ದಿನದ ಹಬ್ಬದ ಶುಭಾಶಯಗಳನ್ನು ಕೋರುವುದರಲ್ಲಿ ನಾನು ಬಹಳ 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 ಸಂತೋಷ ಪಡ್ತೇನೆ. ಯೇಸುವನ್ನು ಹಿಂಸಿಸಿದ್ರು, ಶಿಲುಬೆಯಲ್ಲಿ ಹೊಡೆದ್ರು, ಸಾಯಿಸಿದ್ರು, ಹೂಣಿಟ್ರು. ಆದರೆ 3ನೇ ದಿನ ಜೀವದಿಂದ ಎದ್ದ, ಇಂದಿಗೂ ಜೀವಿಸ್ತಾನೆ. ಆಮೇನ್, ಹಲ್ಲೆಲೂಯ. ಪ್ರಕಟಣೆ 1:18 ಹೇಳ್ತದೆ, ಸತ್ತೆನು ಆದರೆ ಸದಾಕಾಲವು ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿದ್ದೇನೆಂಬುದಾಗಿ ಕರ್ತನು ವಾಗ್ದಾನ ಕೊಟ್ಟಿದ್ದಾನೆ. ಆದ್ದರಿಂದ ಯೋಬನು ಹೇಳುವ ಹಾಗೆ, ನನ್ನ ವಿಮೋಚಕನು ಜೀವ ಸ್ವರೂಪನು, ನೀವು ಆರಾಧಿಸುವಂಥ ಯೇಸು ಸತ್ತ ದೇವರಲ್ಲ, ಜೀವ ಸ್ವರೂಪನು ಎಂಬುದಾಗಿ ಹೇಳಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಈ ಹಬ್ಬದ ಶುಭಾಶಯಗಳನ್ನು ಕೋರುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಒಂದೇ ಒಂದು ಮಾತನ್ನು ಹೇಳಿ ನನ್ನ ಆರೈಕೆಗಳನ್ನು ಮುಗಿಸಲು ನಾನು ಬಯಸುತ್ತೇನೆ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದಂಥ ಈ ಸುದ್ದಿಯನ್ನು ಜಗವೆಲ್ಲ ಹೋಗಿ ಸಾರ್ರಿ. ಆಮೇನ್. ನಮ್ಮ ದೇವರು ಜೀವಿಸುವಂಥ ದೇವರು ಕಲ್ಲೋ ಮಣ್ಣೋ ಮರಗಟ್ಟೆನೋ ಅಲ್ಲ, ಆತನು ಜೀವಿಸುವಂಥ ದೇವರು. ಯೇಸು ಜೀವಿಸ್ತಾನೆ ಎಂಬುದಾಗಿ ಜಗವೆಲ್ಲ ಹೋಗಿ ಹೇಳ್ರಿ, ಜಗವೆಲ್ಲ ಹೋಗಿ ಶಿಷ್ಯರನ್ನಾಗಿ ಮಾಡ್ರಿ. ತಂದೆ ಮಗನು ಪವಿತ್ರಾತ್ಮ ಹೆಸರಿನಲ್ಲಿ ಅವರು ದೀಕ್ಷಾಸ್ನಾನ ಮಾಡಿಕೊಳ್ಳುವಂತೆ ನೀವು ಸೇವೆ ಮಾಡ್ರಿ. ಇದಕ್ಕಿಂತ ಉನ್ನತವಾದಂಥ ಸೇವೆ ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಗಾಡ್ ಬ್ಲೆಸ್ ಯು. ಎಂಜಾಯ್ ಯರ್ ಡೇ. ಗಾಡ್ ಬ್ಲೆಸ್ ಯುವರ್ ಫ್ಯಾಮಿಲಿ. ಆಮೇನ್.